ಮಳವಳ್ಳಿ ತಾಲೂಕಿನ ಹಾಡ್ಲಿ ಮೇಳಾಪುರ ವೃತ್ತದಲ್ಲಿನ ಅರುಣೋದಯ ಹಿರಿಯ ಪ್ರಾಥಮಿಕ ಶಾಲೆಯ ಅನುದಾನಿತ ಶಿಕ್ಷಕರಿಗೆ ಪ್ರಥಮ ವೇತನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಜೂನ್ 26ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಕದಸಂಸ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರುಣೋದಯ ಹಿರಿಯ ಪ್ರಾಥಮಿಕ ಶಾಲೆಯ ಅನುದಾನಿತ ಶಿಕ್ಷಕರಿಗೆ ಪ್ರಥಮ ವೇತನ ಪ್ರಮಾಣಪತ್ರ ಪಡೆಯಲು ಶಿಫಾರಸು ಮಾಡದ ಡಿಡಿಪಿಐ ಶಿವರಾಮೇಗೌಡ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಶಿಕ್ಷಕರಿಗೆ ವೇತನ ಪಡೆಯಲು ಸಾಧ್ಯವಾಗದಂತೆ ತಡೆಯೊಡ್ಡಿದ್ದಾರೆ ಎಂದು ಆರೋಪಿಸಿದರು. ಮಳವಳ್ಳಿ ತಾಲೂಕು ಆಡ್ಲಿ ಮೇಳಾಪುರ ಸರ್ಕಲ್ನಲ್ಲಿ ಒಂದು ಅರುಣೋದಯ ವಿದ್ಯಾಸಂಸ್ಥೆ ಅಂತ ಇದೆ. ಕಳೆದ 18 ವರ್ಷದಿಂದ ಆ ವಿದ್ಯಾಸಂಸ್ಥೆ ಪ್ರಾಥಮಿಕ ಪಾಠಶಾಲೆ ನಡೀತಾ ಇದೆ. ಅದು 2016 ಮತ್ತು 2008ರಲ್ಲಿ 4 ಜನ ಶಿಕ್ಷಕ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುತ್ತೆ. 2016ರಿಂದ 2008ರಿಂದ ಇಲ್ಲಿವರೆಗೂ ಕೂಡ ಅವರು ಸಣ್ಣ ಚೂರುಪಾರು ಸಂಬಳಕ್ಕೆ ಇಲ್ಲಿವರೆಗೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದನ್ನು ಪರಿಗಣಿಸಿದಂಥ ರಾಜ್ಯ ಸರ್ಕಾರ 2023ರಲ್ಲಿ ಅವ್ರನ್ನ ಸಹಾಯಾನುದಾನಕ್ಕೆ ಒಳಪಡಿಸ್ತದೆ. ಆ ಶಾಲೆನ ಸಹಾಯಧನಕ್ಕೆ ಒಳಪಡಿಸಿದ ಮೇಲೆ ಆ ಶಾಲೆಯ ಶಿಕ್ಷಕರಿಗೆ ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ನೀಡಿ ಅವರಿಗೆ ಸಂಬಳ ಸಾರಿಗೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಆಡಳಿತ, ವಿಶೇಷವಾಗಿ ನಮ್ಮ DDPI ಅವರು, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರಿಗೆ ಈ ಸಂಬಳ ಸಾರಿಗೆ ಕೊಡ್ತಕ್ಕಂಥ ಪ್ರಮಾಣ ಪತ್ರವನ್ನು ಬಿಡುಗಡೆ ಮಾಡಬೇಕು. ಆ ಪ್ರಮಾಣ ಪತ್ರ ಬಿಡುಗಡೆ ಆಧಾರದ ಮೇಲೆ ಸರ್ಕಾರದ ಏನು ಲೆಕ್ಕ ಶೀರ್ಷಿಕೆ ಇದೆ, ಆ ಶೀರ್ಷಿಕೆ ಅಡಿನಲ್ಲಿ ಅವರಿಗೆ ಸಂಬಳ ಬರುತ್ತೆ. ಇದು ನಿಯಮ ಇರೋದು. ಇದನ್ನು ಅಳವಡಿಸ್ಬೇಕಾದ್ರೇ ಒಂದು 3 ಮ್ಯಾನ್ ಕಮಿಟಿ ಅಂತ ರಚನೆ ಮಾಡಿ ಅದನ್ನು ಮಾಡ್ಬೋದಾ ಇಲ್ವಾ ಅಂತೆಲ್ಲ ಇನ್ವೆಸ್ಟಿಗೇಷನ್ ನಡೆದ ಮೇಲೇ ಸರ್ಕಾರ ಅನುಮತಿ ಕೊಡೋದು. ಅದನ್ನು ಅನುಮತಿ ಕೊಟ್ಟ ಮೇಲೆ ಒಂದು ಲಂಚ ರುಶ್ವತ್ಗಾಗಿ ಲಕ್ಷಾಂತರ ರೂಪಾಯಿ ಸಂಬಳ ತಗೋತಾರೆ. ಅವರಿಗೆ ನಾವು ಲಂಚ ರುಶ್ವತ್ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ DDPI ಅವರು ಶಿವರಾಮೇಗೌಡರು 2 ವರ್ಷ ಆಗಿದೆ ಸರ್ಕಾರದ ಆಡಳಿತ ಅನುಮೋದನೆ ಕೊಟ್ಟು. 2 ವರ್ಷ ಆದರೂ ಕೂಡ ಅವರಿಗೆ ಪ್ರಥಮ ವೇತನ ಪ್ರಮಾಣ ಪತ್ರ ತಗೊಳ್ಳಿಕ್ಕೆ CEO ಅವರಿಗೆ ಶಿಫಾರಸು ಪತ್ರ ಸಲ್ಲಿಸ್ತೇನೆ ತುಂಬ ಅವರಿಗೆ ಮಾನಸಿಕವಾಗಿ ಮತ್ತು ಅವರ ಜೀವನಕ್ಕೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನಮ್ಮ ಶಿವರಾಮೇಗೌಡರು DDPI ಅವರು DC ಕರೆಸಿ ಹೇಳಿಸಿದ್ದಾರೆ, CEO ಕರೆಸಿ ಹೇಳಿಸಿದ್ದಾರೆ. ಅಷ್ಟೇ ಯಾಕೆ ಇನ್ನೂ ವಿಳಂಬ ಮಾಡಬೇಕು ಅಂತೇಳಿ ಕಾನೂನು ಬಾಹಿರವಾಗಿ ಕಮಿಷನರಿಗೆ ಪತ್ರ ಬರೀತಾರೆ, ಇದು ಡ್ರ್ಯಾಗ್ ಆಗಲಿ ಅಂತ. ಆ ಕಮಿಷನರಿಂದ ವಾಪಸ್ಸಾಗಿದೆ, ನಿಮ್ಮ ಹಂತದಲ್ಲೇ ಕ್ರಮ ಕೈಗೊಳ್ಳಿ ಅಂತ. ಈ ಥರ 4 ಜನ ಶಿಕ್ಷಕರಿಗೆ, ಅದರೊಳಗೆ ಒಬ್ಬರು SC ಇದ್ದಾರೆ, ಒಬ್ಬ ST ಇದ್ದಾರೆ, 2 ಜನರಲ್ ಇದ್ದಾರೆ. ಈ 4 ಜನ ಶಿಕ್ಷಕರಿಗೆ ಅತ್ಯಂತ ಮರಣಶಾಸನ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಶಿವರಾಮೇಗೌಡರು ಕರ್ತವ್ಯ ಲೋಪ ಎಸಗಿದ್ದಾರೆ, ಭ್ರಷ್ಟಾಚಾರಿ ಆಗಿದ್ದಾರೆ. ಇವರು ನೊಂದ ಶಿಕ್ಷಕರ ಬಾಳಿಗೆ ಕತ್ತಲಾಗ್ತಾ ಇದ್ದಾರೆ. ಇಂಥ ಒಬ್ಬ ಅದಕ್ಷ ಅಪ್ರಾಮಾಣಿಕ DDPI ಅವ್ರನ್ನ ಈ ಕೂಡಲೇ ಅಮಾನತು ಮಾಡಬೇಕು. ಈ ನೊಂದ ಶಿಕ್ಷಕರಿಗೆ ತಕ್ಷಣದಲ್ಲಿ ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ಬಿಡುಗಡೆ ಮಾಡಬೇಕು. ಜಿಲ್ಲಾಡಳಿತ ಈ ನಿಟ್ಟಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸ್ತಾ. ಅರುಣೋದಯ ಶಾಲೆಯ ಮುಖ್ಯ ಶಿಕ್ಷಕ ರಮೇಶ್ ಮಾತನಾಡಿ, ಭ್ರಷ್ಟಾಚಾರ ಜಾತಿವಾದಿಯಾಗಿರುವ DDPI ಶಿವರಾಮೇಗೌಡ ಶಿಫಾರಸು ಪತ್ರ ಬರೆಯಲು ಶಿಕ್ಷಕರಿಂದ ತಲಾ 5 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಲಂಚ ನೀಡಿದ ಕಾರಣ ಶಿಕ್ಷಕರು ವೇತನ ಪಡೆಯದಂತೆ ಅನ್ಯಾಯವೆಸಗುತ್ತಿದ್ದು, ಮಾನಸಿಕವಾಗಿ ಶಿಕ್ಷಕರ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಲಂಚಬಾಕತನ DDPI ಅಮಾನತುಗೊಳಿಸಿ ಶಿಕ್ಷಕರಿಗೆ ಪ್ರಥಮ ವೇತನ ನೀಡಲು ಕ್ರಮವಹಿಸುವಂತೆ ಪ್ರತಿಭಟನೆಯ ಮೂಲಕ ಒತ್ತಾಯಿಸಲಾಗುವುದು ಎಂದರು. ಅಂತೇಳಿ ಈ ವಿದ್ಯಾಸಂಸ್ಥೆಯಲ್ಲಿ ನಾನು 18 ವರ್ಷದಿಂದ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಕೇವಲ 3,000 ರೂಪಾಯಿ ಮಾತ್ರ ಮ್ಯಾನೇಜ್ಮೆಂಟಿಂದ ಬಸ್ ಫೇರ್ ಅಂತ ಕೊಡ್ತಾ ಇರೋದು. ನಾವೇ 15-16 ಲಕ್ಷ ಖರ್ಚು ಮಾಡಿ ಗೌರ್ಮೆಂಟ್ ಹಂತದಲ್ಲಿ ನಾವು ಹೋರಾಟ ಮಾಡಿ ಆರ್ಡ್ರ್ ತಗೊಬಂದಿದ್ದೀವಿ. ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ನೆನ್ನೆಗೆ 2 ವರ್ಷ ಆಯಿತು ಸರ್ ನಮ್ಮದು ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದು. BO ಅವರು ಇಲ್ಲಿಗೆ ಒಂದು 15 ದಿನಕ್ಕೆ ರೆಫರ್ ಮಾಡಿದ್ರು DDPI ಅವರಿಗೆ. ಆದರೆ DDPI ಅವರು 2 ವರ್ಷದಿಂದ ಸ್ಟಾರ್ಟಿಂಗ್ ಹೇಳಿದ್ರು, ನನಗೆ ಒಬ್ಬೊಬ್ಬರು 5-5 ಲಕ್ಷ ಕೊಡಿ, ಫಸ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ರು.
ನಾವು ಅದಾದಮೇಲೆ ಅಷ್ಟಾಗಲ್ಲ ಸರ್, ನಮ್ಮ ಕೈಲಾದ ಸಹಾಯವನ್ನು ಮಾಡ್ತೀವಿ, ದಯವಿಟ್ಟು ರೆಫರ್ ಮಾಡಿ ನೀವು ಜಿಲ್ಲಾ ಪಂಚಾಯತಿಗೆ ಅಂತ ಕೇಳ್ಕೊಂಡು, ಮುಂದಿನ ವಾರ ಬನ್ನಿ, ಹಬ್ಬ ಆದಮೇಲೆ ಬನ್ನಿ, ದೀಪಾವಳಿ ಆದಮೇಲೆ ಬನ್ನಿ, ನಾನು ಇರಲ್ಲ, ಕೋರ್ಟ್ ಕೇಸ್ ಇದೆ, ವಾರ ಬಂದು ಒಂದು 500 ಬಾರಿ ತಿರುಗಿದ್ದೀವಿ ಇದುವರೆಗೂ. ದಿನ ಮಂಡ್ಯಕ್ಕೆ ಬರೋದು ಸಿಗ್ತಾಯಿಲ್ಲ, ಹೋಗ್ತಾಯಿಲ್ಲ, ಹಿಂಗೆ ವಾಪಸ್ ಹೋಗ್ತಾಯಿದ್ದೀವಿ ಸರ್. ಕೊನೆ ಹಂತದಲ್ಲಿ ಎಲ್ಲರಿಗೂ ತಂದಿದ್ದೀವಿ, ಪ್ರತಿಯೊಬ್ಬ ನಮ್ಮ ಕಮಿಷನರ್ಗೂ ತಂದಿದ್ದೀವಿ. ಮ್ಯಾನೇಜ್ಮೆಂಟು ನಮಗೆ ಫುಲ್ ಸಪೋರ್ಟ್ ಇದ್ದಾರೆ ಸರ್. ನೀವು ಹೋರಾಟ ಮಾಡಿ, ಏನಾದರೂ ಪ್ರಯತ್ನ ಮಾಡಿ, ಎಲ್ಲರೂ ನಡವಳಿ ಮಾಡಿಕೊಟ್ಟಿದ್ದಾರೆ. 11 ಜನ ಸದಸ್ಯರು ಸೈನ್ ಮಾಡಿ ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದಾರೆ, DDP ಅವರು ಕೊಟ್ಟಿದ್ದಾರೆ, BO ಅವರು ಕೊಟ್ಟಿದ್ದಾರೆ. ಶಿಕ್ಷಕರಿಗೆ ಪ್ರಮಾಣ ಪತ್ರ ಬಿಡುಗಡೆ ಮಾಡಿ ನಮ್ಮಲ್ಲಿ ಯಾವುದೋ ಲೋಪದೋಷ ಇಲ್ಲ ಅಂತೇಳಿ ಆಡಳಿತ ಮಂಡಳಿ ನಮ್ಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟವ್ರೆ. ಅವರು ಕೂಡ ನನ್ನ ಜೊತೆಗೆ ಎಲ್ಲಿ ಬೇಕಾದ್ರೂ ಸಿದ್ಧ ಬರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಅಧಿಕಾರಿ ನಮಗೆ ಮಾಡ್ತಾ ಇಲ್ಲ ಅಂತೇಳಿ ನಮ್ಗೆ ಹೇಳಿದಾಗ ಕೊನೆಯಲ್ಲಿ ನಮಗೆ ದಾರಿ ತೋರಿಸಿದ್ದು, ನಾವು ಎಲ್ಲ ಪ್ರಯತ್ನ ಮಾಡಾದ್ಮೇಲೆ ನಮ್ಮ ಇವ್ರ ಹತ್ರ ಬಂದು ನಾವು ನ್ಯಾಯ ಕೊಡಿಸ್ಕೊಡಿ ಅಂತ ಬಂದಿದ್ದೀವಿ. ಗೋಷ್ಠಿಯಲ್ಲಿ ಕದಸಂಸ ವಿಭಾಗೀಯ ಸಂಚಾಲಕ ಅನಿಲ್ ಕುಮಾರ್, ಜಿಲ್ಲಾಧ್ಯಕ್ಷ ಆನಂದ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್, ರಂಗಸ್ವಾಮಿ, ಸುರೇಶ್, ಶರಾವತಿ ಸಹ ಶಿಕ್ಷಕಿ ಪಲ್ಲವಿ ಇದ್ದರು.